ಎಷ್ಟು ಕ್ಯೂಟ್ ಆಗಿದ್ದಾರೆ, ಎಷ್ಟು ಸ್ವೀಟ್ ಆಗಿದ್ದಾರೆ. ಮುದ್ದಾದ ಕ್ಯಾಟು, ಪಕ್ಕದಲ್ಲೇ ಇರೋ ದೋಸ್ತು ಮೊಲ ತುಂಬಾ ಕ್ಯೂಟು. ಬೆಂಗಳೂರಿನ ಜಯನಗರದ ರಾಜಣ್ಣ ಲೇಔಟ್ ನಿವಾಸಿ ಮಿಸ್ಬಾ ಶರೀಫ್ ಅವರ ಮುತ್ತಿನ ಪೆಟ್ಗಳಿವು. ಈ ಪರ್ಷಿಯನ್ ಬೆಕ್ಕಿಗೆ ಮುದ್ದಾದ ಮೊಲವೇ ದೋಸ್ತ್. ಇಬ್ಬರ ಮಧ್ಯೆ ಅದೆಂಥ ಫ್ರೆಂಡ್ಶಿಪ್ಪು ಅಂದ್ರೆ ಒಬ್ರನ್ನ ಬಿಟ್ಟು ಮತ್ತೊಬ್ರು ಇರ್ತಾನೇ ಇರ್ಲಿಲ್ಲ. ಆದ್ರೀಗ ಈ ಗೆಳೆಯರ ಸ್ನೇಹ ದುರಂತ ಅಂತ್ಯ ಕಂಡ್ಬಿಟ್ಟಿದೆ. ಕಳೆದ ಜನವರಿ 15ರಂದು ಇದ್ದಕ್ಕಿದ್ದಂತೆ ಮನೆಯಲ್ಲಿದ್ದಂತಹ ಈ ಪರ್ಷಿಯನ್ ಬೆಕ್ಕು ನಾಪತ್ತೆಯಾಗ್ಬಿಟ್ಟಿತ್ತು. ಯಾರೋ ದುಷ್ಕರ್ಮಿಗಳು ಮನೆ ಮೇಲ್ಚಾವಣಿಯಿಂದ ಬಂದು ದುಬಾರಿ ಪರ್ಷಿಯನ್ ಬೆಕ್ಕನ್ನ ಕಳ್ತನ ಮಾಡ್ಬಿಟ್ಟಿದ್ರು. ಇದರಿಂದ ಆಘಾತಗೊಂಡಿದ್ದ ಮಿಸ್ಬಾ ಬೆಕ್ಕು ಹುಡುಕಿಕೊಟ್ರೆ 35,000 ರೂಪಾಯಿ ಕೊಡುವುದಾಗಿ ಪ್ರಕಟಣೆ ಕೂಡ ಹೊರಡಿಸಿದ್ರು. ತಿಲಕ್ ನಗರ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೂಡ ದಾಖಲಿಸಿದ್ರು. ಪೊಲೀಸರು ಬೆಕ್ಕಿನ ಹುಡುಕಾಟದಲ್ಲಿದ್ದಾಗಲೇ ದುರಂತ ನಡೆದು ಹೋಗಿದೆ. ಬೆಕ್ಕು ಹೋದ್ಮೇಲೆ ಅದರ ಕುಚಿಕು ಈ ಮೊಲ ಪೀಕು ತುಂಬಾನೇ ನೊಂದು ಹೋಗಿತ್ತು. ಸರಿಯಾಗಿ ಊಟವನ್ನೇ ಮಾಡ್ತಿರ್ಲಿಲ್ವಂತೆ. ನಿತ್ಯವೂ ಆಕ್ಟಿವ್ ಆಗಿರ್ತಾ ಇದ್ದಂತಹ ಪೀಕು ಆನಂತರ ತುಂಬಾ ಡಲ್ ಆಗ್ಬಿಟ್ಟಿತ್ತು. ತನ್ನ ಗೆಳೆಯನ ಯೋಚನೆಯಲ್ಲೇ ಇದ್ಬಿಟ್ಟಿತ್ತು. ಬೆಕ್ಕು ನಾಪತ್ತೆಯಾದ ಮೇಲೆ ಮೊಲ ಪೀಕುಗೆ ಅನಾರೋಗ್ಯ ಕಾಡೋಕ್ ಶುರುವಾಗಿತ್ತು. ತನ್ನ ಪ್ರೀತಿಯ ಗೆಳೆಯ ಬೆಕ್ಕಿನ ನೆನಪಿನಲ್ಲೇ ಕೊರಗ್ತಾ ಇದ್ದಂತಹ ಮೊಲ ಪೀಕು ಕಳೆದ ರಾತ್ರಿ ತನ್ನ ಉಸಿರನ್ನೇ ನಿಲ್ಲಿಸಿಬಿಟ್ಟಿದೆ. ಗೆಳೆಯ, ನೀನಿಲ್ದೆ ನಾ ಹೇಗಿರ್ಲಿ ಅಂತ ನೊಂದ ಮೊಲ ಉಸಿರಾಡುವುದನ್ನೇ ಸ್ಟಾಪ್ ಮಾಡಿದೆ. ತನ್ನ ದೋಸ್ತ್ನ ನೆನಪಿನಲ್ಲೇ ಅನ್ನ ನೀರು ಬಿಟ್ಟಿದ್ದ ಮೊಲ ಉಸಿರಾಟವನ್ನೇ ಮರೆತು ಬಿಟ್ಟಿದೆ. ಒಂದ್ಕಡೆ ಬೆಕ್ಕಿನ ಕಳ್ಳತನ, ಮತ್ತೊಂದ್ ಕಡೆ ಪೀಕುವಿನ ನಿಧನ. ಪ್ರೀತಿಯಿಂದ ಮಕ್ಕಳಂತೆ ಸಾಕಿದ್ದ ಮಾಲೀಕ ಮಿಸ್ಬಾರಿಗೆ ಹೃದಯವೇ ಚಿತ್ರವಾದ ಅನುಭವ. ಎಂದೂ ದೂರಾಗಿವು ನಾವು ಅಂತ ಪ್ರೀತಿಯಿಂದ ಆಟವಾಡಿಕೊಂಡಿದ್ದಂಥ ಈ ಮುಗ್ಧ ಜೀವಗಳ ಸ್ನೇಹ ಯಾರದ್ದೋ ದುರಾಸೆಗೆ ಅಂತ್ಯ ಕಂಡಿದ್ದು ದುರಂತ ಅಲ್ವಾ? ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.